ಸೈಕಾಲಜಿಯಿಂದ ಇವಾಗ ಕಿರುತೆರೆ ನಟನ ಇಂಡಸ್ಟ್ರಿಗೆ ಹೆಂಗೆ ಎಂಟ್ರಿ ಕೊಟ್ರೆ ಹೆಂಗ್ ಸಾಧ್ಯ ಆಯ್ತು? ಆ್ಯಕ್ಚುಲಿ ನಾನು MSc ಮುಗಿಸಾದ್ಮೇಲೆ ನಾನು ಒಂದು ಫ್ಯೂ ಇಯರ್ಸ್ ನಾನು ಕೆಲಸ ಮಾಡ್ತಾ ಇದ್ದೆ. ರಿಹ್ಯಾಬಿಲಿಟೇಷನ್ ಸೆಂಟರ್ ಆಗಿರ್ಬೋದು, ಹಾಸ್ಪಿಟಲ್ ಆಗಿರ್ಬೋದು, ನಾನು ಕೆಲಸ ಮಾಡ್ತಾ ಇದ್ದೆ. ಬಟ್ ಎಲ್ಲೋ ಒಂದು ಕಡೆ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ನಂಗೆ ಸಿಗ್ತಿರ್ಲಿಲ್ಲ. ಆಲ್ಸೋ ನಂಗೆ ಚಿಕ್ಕ ವಯಸ್ಸಿಂದ ನನಗೆ ಡಾನ್ಸಿಗೆ ಕಳಿಸ್ತಾ ಇದ್ರು ನನ್ನ ತಂದೆ ತಾಯಿಯವರು. ಸೊ ಚಿಕ್ಕ ವಯಸ್ಸಿಂದನೇ ಕ್ಲಾಸಿಕಲ್ ಮಾಡ್ಕೊಂಬಂದಿದ್ದೀನಿ ನಾನು. ಭರತನಾಟ್ಯಂ ನಾನು ಐ ಸ್ಟಾರ್ಟೆಡ್ ದ ಏಜ್ ಆಫ್ 4, ಬಟ್ ಅದಾದಮೇಲೆ ಕಥಕ್ ಕಲಿತೆ, ಕಂಟೆಂಪ್ರರಿ ಕಲಿತೆ. ಸೊ ಒಂದು ಡಾನ್ಸ್ ಕಡೆ ಒಂದು ಕಾನ್ಸಂಟ್ರೇಷನ್ ಮಾಡೋಣ ಅಂತ ನಾನು ಐ ಶಿಫ್ಟೆಡ್ ರೈಟ್ ಆಫ್ಟರ್ ಮ್ಯಾರೇಜ್. ಅಂದರೆ ಮ್ಯಾರೇಜ್ ಟೈಮಲ್ಲಿ ನಾನು ಐ ಪುಟ್ ಡೌನ್ ಮೈ ಪೇಪರ್ಸ್. ಅದಾದಮೇಲೆ ಐ ವಾಸ್ ಲೈಕ್ ನಾನು ಡಾನ್ಸ್ ಮಾಡ್ತೀನಿ ಅಂತ. ಸೊ ಹೀಗೆ ಎಲ್ಲೋ ಒಂದು ಕಡೆ ಡಾನ್ಸ್ ಹೇಳ್ಕೊಡ್ತಾ ಇದ್ದೆ. ಬಟ್ ದಟ್ ವಾಸ್ ಜಸ್ಟ್ ವೀಕೆಂಡ್ ಕ್ಲಾಸಸ್, ಸ್ಯಾಟರ್ಡೇ ಸಂಡೇ. ಮಿಕ್ಕಿದ್ದ 5 ದಿನ ನಾನು ಖಾಲಿ ಕೂತಿದ್ದೆ. ಸೊ ನಾನು ಡಾನ್ಸ್ ಕ್ಲಾಸಲ್ಲಿ ಇರ್ಬೇಕಾದ್ರೆ ಯಾರೋ ಬಂದ್ಬಿಟ್ಟು ಹಿಂಗೆ ಯಾವುದೋ ಒಂದು ಸೀರಿಯಲಿಗೆ ಆಡಿಷನ್ ಇದೆ ಮಾಡ್ತೀರಾ ಅಂತ. ಐ ವಾಸ್ ಲೈಕ್ ಅಷ್ಟು ಒಳಗಡೆ ನಾನು ಆ್ಯಕ್ಚುಲಿ ನನ್ನ ಎಂಗೇಜ್ಮೆಂಟ್ ಆದಮೇಲೆ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿನಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ದೆ, ಡಾಕ್ಟರ್ ಇತಿಹಾಸಿನಿ ಅಂತ. ಸೊ ಅಲ್ಲಿಂದ ನಾನು ಐ ವಾಸ್ ಲೈಕ್ ಏನು ಇನ್ನೂ 5 ದಿನ ಖಾಲಿ ಇರುತ್ತಲ್ಲ, ಏನೋ ಒಂದು ಟೈಮ್ ಪಾಸಿಗೆ ಆಗತ್ತೆ ಅಂತ ನಾನು ಒಂದು ಆಡಿಷನ್ ಕೊಟ್ಟು ನನ್ನ ಲೈಫ್ ಹಂಗೆ ಚೇಂಜ್ ಆಯ್ತು. ಎಲ್ರು ಏನ್ ಮಾಡ್ತಾರೆ ಅಂದ್ರೆ ಮದ್ವೆ ಆದ ನಂತರ ಬ್ರೇಕ್ ತಗೊಂತಾರೆ, ಕಂಪ್ಲೀಟ್ ಬ್ರೇಕ್. ಬಟ್ ನೀವು ಅದ್ರಲ್ಲಿ ಉಲ್ಟಾ ಎಂಟ್ರಿ ಕೊಡ್ತೀರಾ. ಸೊ ಡಿಫ್ರೆಂಟ್ ಆಗಿರೋಣ ಅಂತ. ಓಕೆ, ಹೆಂಗೆ ಮನೇಲೆಲ್ಲ ಸಪೋರ್ಟ್ ಎಲ್ಲ ಹೆಂಗಿದೆ? ಆಕ್ಚುಲಿ ಸಪೋರ್ಟ್ ಇದ್ದೇ ಇದೆ, ಬಿಕಾಸ್ ನನ್ನ ಹಸ್ಬೆಂಡ್ ಇಸ್ ಫ್ರಮ್ ದಿಸ್ ಇಂಡಸ್ಟ್ರಿ. ಅವರು ಕ್ಯಾಮ್ರಾಮನ್ ಮನೋಹರ್ ಜೋಶಿ ಅಂತ. ಸೊ ನಾವು ಒಂದು ಪ್ರಾಜೆಕ್ಟ್ ಒಟ್ಟಿಗೆ ಮಾಡಿದ್ದೀವಿ, ಅದು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ, ಅವರೇ ಶೂಟ್ ಮಾಡಿದ್ದದನ್ನ. ಸೊ ಅದ್ರಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ದೆ ನಾನು.